ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಜನವರಿ 1, 2026ರಿಂದ ಕೆಲವೊಂದು ನಿಯಮಗಳು ಬದಲಾವಣೆ ಆಗ್ತಾ ಇದೆ. ಹಣಕಾಸು ಮತ್ತು ಇತರ ವಲಯಗಳಲ್ಲಿ ಬದಲಾವಣೆ ಆಗ್ತಾ ಇದ್ದು, ಈ ಬದಲಾವಣೆಗಳು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಪರಿಣಾಮ ಬೀರುತ್ತೆ, ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಈ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಹೊಸ ವರ್ಷ ಅಂದ್ರೆ ಜನವರಿ 1, 2026ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹೊಸ ವರ್ಷದಿಂದ ಹಣಕಾಸು ಮತ್ತು ಇತರ ವಲಯಗಳಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಇವು ಸರ್ಕಾರಿ ನಿಯಮಗಳು ಮತ್ತು ಬ್ಯಾಂಕ್ಗಳ ನಿರ್ಧಾರಗಳ ಆಧಾರದ ಮೇಲೆ ಇದ್ದು, ಆದ್ರೆ ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಇದು ಬದಲಾಗಬಹುದು. ಮೊದಲನೇದಾಗಿ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್. ಇಲ್ಲಿವರೆಗೂ ಕ್ರೆಡಿಟ್ ಬ್ಯೂರೋಗಳು ಸಿಬಿಲ್ ಅಥವಾ ಎಕ್ಸ್ಪೀರಿಯನ್ ರೀತಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ 15 ದಿನಗಳಿಗೊಮ್ಮೆ ಅಪ್ಡೇಟ್ ಮಾಡಲಾಗ್ತಾ ಇತ್ತು. ಆದ್ರೆ ಜನವರಿ 1ರಿಂದ ವಾರಕ್ಕೊಮ್ಮೆ ಇದನ್ನ ಅಪ್ಡೇಟ್ ಮಾಡಬೇಕು ಅಂತ ನಿಯಮ ಬಂದಿದೆ. ಇದರಿಂದ ನಿಮ್ಮ ಸಾಲದ ಪಾವತಿ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಯ ಬದಲಾವಣೆಗಳು ಬೇಗನೆ ನಿಮ್ಮ ಸ್ಕೋರ್ನಲ್ಲಿ ಕಾಣಿಸುತ್ತೆ. ಉದಾಹರಣೆಗೆ, ಮಧು ಅಂತ ಒಬ್ಬ ವ್ಯಕ್ತಿ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಸಮಯಕ್ಕೆ ಪಾವತಿ ಮಾಡಿದ್ರೆ ಈಗಿನಂತೆ 15 ದಿನ ಕಾಯ್ಬೇಕಿಲ್ಲ, ವಾರದಲ್ಲೇ ಅವನ ಸ್ಕೋರ್ ಏರಿಕೆ ಆಗಲಿದೆ. ಮುಂದೆ ಹೋಮ್ ಲೋನ್ ಪಡೆಯುವಾಗ ಸುಲಭವಾಗುತ್ತೆ. ಆದ್ರೆ ತಪ್ಪಿ ಪಾವತಿ ಮಾಡದಿದ್ರೆ ಬೇಗನೆ ಸ್ಕೋರ್ ಕಡಿಮೆಯಾಗಿ ಸಮಸ್ಯೆ ಆಗಬಹುದು. ಎರಡನೇದು, ಬ್ಯಾಂಕ್ ಬಡ್ಡಿ ದರ ಕಡಿಮೆ. ಆರ್ಬಿಐ ರೆಪೋ ದರವನ್ನ ಕಡಿಮೆ ಮಾಡಿರೋದ್ರಿಂದ ಹಲವು ಬ್ಯಾಂಕ್ಗಳು ಸಾಲದ ಬಡ್ಡಿ ದರವನ್ನ ಕಡಿತಗೊಳಿಸಿದೆ. ಇದು ಸಾಲ ಪಡೆಯೋರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಮಾಸಿಕ ಇಎಂಐ ಕಡಿಮೆ ಆಗುತ್ತೆ. ಉದಾಹರಣೆಗೆ, ರಾಜು ಅಂತ ಒಬ್ಬ ಆತ ಕಾರ್ ಲೋನ್ ಪಡೆದಿದ್ದ ಅಂತ ಅನ್ಕೊಳ್ಳಿ. ಬಡ್ಡಿ ದರ 9% ಇತ್ತು. ಈಗ ಬ್ಯಾಂಕ್ ಅದನ್ನ 8.5%ಗೆ ಕಡಿಮೆ ಮಾಡಿದ್ರೆ ಅವನ ಮಾಸಿಕ ಪಾವತಿ ಅಂದ್ರೆ ತಿಂಗಳಿಗೆ 500 ರೂಪಾಯಿ ಕಡಿಮೆ ಆಗಿ ವರ್ಷಕ್ಕೆ 6,000 ರೂಪಾಯಿ ಉಳಿತಾಯ ಆಗತ್ತೆ. ಮೂರನೇದಾಗಿ, ಪ್ಯಾನ್ ಮತ್ತು ಆಧಾರ್ ಲಿಂಕ್ ಕಡ್ಡಾಯ. ಜನವರಿ 1ರಿಂದ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು. ಇಲ್ಲ ಅಂತ ಅಂದ್ರೆ ಬ್ಯಾಂಕ್ ಖಾತೆಗಳಲ್ಲಿ ಹಲವು ಸೇವೆಗಳು, ಟ್ರಾನ್ಸ್ಫರ್, ವಿತ್ಡ್ರಾನ್ ಅಂತ ಸೇವೆಗಳು ಇನ್ ಮುಂದೆ ನಿಮಗೆ ಸಿಗಲ್ಲ. ಇದು ತೆರಿಗೆ ಮತ್ತು ಗುರುತಿನ ಸುರಕ್ಷತೆಗಾಗಿ ಮಾಡಲಾಗಿದೆ. ಇನ್ನು ನಾಲ್ಕನೇದು, ಸಿಮ್ ವೆರಿಫಿಕೇಶನ್ ಕಡ್ಡಾಯ. ಮೆಸೇಜಿಂಗ್ ಆಪ್ಗಳಲ್ಲಿ ಮುಖ್ಯವಾಗಿ ಅಂದ್ರೆ ಸರ್ಕಾರ ವಾಟ್ಸ್ಆಪ್, ಟೆಲಿಗ್ರಾಮ್, ಸಿಗ್ನಲ್ ರೀತಿಯ ಆಪ್ಗಳ ಬಳಕೆದಾರರು ಸಿಮ್ ಅನ್ನ ನಿಯಮಿತವಾಗಿ ವೆರಿಫೈ ಮಾಡಬೇಕು ಅಂತ ನಿಯಮ ಹಾಕಿದೆ. ಇದು ಸೈಬರ್ ಸುರಕ್ಷತೆಗಾಗಿ ಮತ್ತು ಫೇಕ್ ಅಕೌಂಟ್ಗಳನ್ನ ತಡೆಯಲು ಈ ಕ್ರಮ ಹೆಚ್ಚು ಅವಶ್ಯಕವಾಗಿದೆ. ಇನ್ನು ಐದನೇದು, ಸೋಷಿಯಲ್ ಮೀಡಿಯಾ ಬ್ಯಾನ್. ಅಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗತ್ತಂತೆ. ಆಸ್ಟ್ರೇಲಿಯಾ ಮತ್ತು ಮಲೇಷ್ಯಾ ರೀತಿ ಭಾರತದಲ್ಲೂ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬಳಕೆಯನ್ನ ನಿರ್ಬಂಧಿಸುವ ನಿಯಮ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷದಲ್ಲಿ ಜಾರಿಗೆ ಬರಬಹುದು. ಇದು ಯಾಕಂತಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಇದು ಅವಶ್ಯಕ ಅಂತ ಹೇಳಲಾಗ್ತಾ ಇದೆ. ಆರನೇದಾಗಿ, ಡೆಲಿವರಿಗಾಗಿ ಎಲೆಕ್ಟ್ರಿಕ್ ವಾಹನಗಳು ಕಡ್ಡಾಯ. ಅಂದ್ರೆ ಕೆಲ ರಾಜ್ಯಗಳು, ದೆಹಲಿ ಅಥವಾ ಮಹಾರಾಷ್ಟ್ರ ರೀತಿ ಡೆಲಿವರಿ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬದಲು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬೇಕು ಅಂತ ಚಿಂತನೆ ಮಾಡ್ತಾ ಇದೆಯಂತೆ. ಮುಂದಿನ ವರ್ಷ ಕೆಲವೆಡೆ ಜಾರಿಗೆ ಬರಬಹುದು. ಪರಿಸರ ಸಂರಕ್ಷಣೆಗಾಗಿ ಇದು ಮುಖ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏಳನೇದು, 8ನೇ ವೇತನ ಆಯೋಗ ಜಾರಿ. 7ನೇ ವೇತನ ಆಯೋಗದ ಕಾರ್ಯಾವಧಿ ಡಿಸೆಂಬರ್ 31ಕ್ಕೆ ಮುಗಿಯುತ್ತೆ. ಹೊಸ ವರ್ಷದಿಂದ 8ನೇ ಆಯೋಗ ಜಾರಿಯಾಗಿ ಸರ್ಕಾರಿ ನೌಕರರ ವೇತನ ಮತ್ತು ಅಲೌನ್ಸ್ಗಳು ಹೆಚ್ಚಾಗಬಹುದು. ಎಂಟನೇದು, ರೈತರಿಗೆ ಯೂನಿಕ್ ಐಡಿ ಕಾರ್ಡ್. ಉತ್ತರ ಪ್ರದೇಶದ ರೀತಿ ಕೆಲ ರಾಜ್ಯಗಳು ರೈತರಿಗೆ ಯೂನಿಕ್ ಐಡಿ ಕಾರ್ಡ್ ನೀಡ್ತಾ ಇದೆ. ಪಿಎಂ ಕಿಸಾನ್ ಯೋಜನೆಯ ಹಣ ಪಡೆಯಲು ಇದು ಕಡ್ಡಾಯವಾಗಬಹುದು. ಇನ್ನು 9ನೇದು, ಪಿಎಂ ಕಿಸಾನ್ ಬೆಳೆ ವಿಮೆಯ ಕವರೇಜ್ ಹೆಚ್ಚು. ಬೆಳೆ ವಿಮೆಯನ್ನ ವಿಸ್ತರಿಸಿ ಕಾಡು ಪ್ರಾಣಿಗಳ ದಾಳಿಯಿಂದ ಹಾನಿಯಾದ್ರೂ ಪರಿಹಾರ ಸಿಗುತ್ತೆ. ಇದು ರೈತರಿಗೆ ಹೆಚ್ಚಿನ ರಕ್ಷಣೆ ನೀಡುತ್ತೆ. ಇನ್ನು 10ನೇದು, ಎಲ್ಪಿಜಿ ಗ್ಯಾಸ್ ಮತ್ತು ಎಟಿಎಫ್ ಇಂಧನ ಬೆಲೆ ಪರಿಷ್ಕರಣೆ. ಜನವರಿ 1ರಂದು ಎಲ್ಪಿಜಿ ಸಿಲಿಂಡರ್ ಮತ್ತು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂದ್ರೆ ಎಟಿಎಫ್ ಬೆಲೆಗಳನ್ನ ಪರಿಷ್ಕರಿಸ್ತಾರೆ. ಇದು ಮಾರುಕಟ್ಟೆ ಏರಿಳಿತದ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಸದ್ಯ ಈಗ ಮೇಲೆ ಹೇಳಿರುವಂತಹ ನಿಯಮಗಳಲ್ಲಿ ಕೆಲ ನಿಯಮಗಳು ಇನ್ನು ಸಂಪೂರ್ಣವಾಗಿ ಜಾರಿ ಆಗದೆ ಇರಬಹುದು. ಆದ್ರೆ ಕೆಲವೊಂದು ನಿಯಮಗಳು ಕಡ್ಡಾಯ ಮಾಡಲಾಗಿದೆ. ಸೊ ಹಾಗಾಗಿ ನೀವು ಇದನ್ನ ಗಮನ ಇಟ್ಟು ಕೇಳಿ. ನೀವು ಇನ್ನೂ ಕೂಡ ಯಾವ್ದಾದ್ರು ಕೆಲಸ ಬಾಕಿ ಉಳಿಸಿದ್ರೆ ಬೇಗ ಬೇಗ ಮುಗಿಸ್ಕೊಂಡ್ಬಿಡಿ.